ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಭಿನ್ನವಾದಂಥ ವಿಷಯದೊಂದಿಗೆ ಇವತ್ತು ತಮ್ಮೆದುರಿಗೆ ನಾನು ಕೂತಿದ್ದೇನೆ. ಈ ಸಂದರ್ಭದಲ್ಲಿ ಚಿನ್ನವನ್ನು ಖರೀದಿಸಬೇಕಾ ಬೇಡವಾ, ಇದು ಯೋಗ್ಯ ಸಮಯವಾ, ಈಗ ಇರುವಂಥ ಮಾರುಕಟ್ಟೆಯ ದರ ಸ್ಥಿರವಾಗಿರುತ್ತಾ ಅಥವಾ ಬೀಳತ್ತಾ, ಬಿದ್ದರೆ ಎಷ್ಟು ಬೀಳಬಹುದು, ಏರಿದರೆ ಎಷ್ಟು ಏರಬಹುದು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡೋಣ ಅಂತ ನಮ್ಮ ಸೋದರಿಯರಿಗೆ ಮಾತರಿಗೋಸ್ಕರ ಈ ಸಂಚಿಕೆಯನ್ನು ಮಾಡ್ತಾ ಇರೋದು. ಮೊದಲನೇದಾಗಿ ಇವತ್ತಿನ ಚಿನ್ನದ ದರವನ್ನು ಹೇಳ್ತಾ ಇದ್ದೀನಿ ನಾನು. ಇವತ್ತು 22 ಕ್ಯಾರೆಟ್ ಬಂಗಾರ ಏನಿದೆ ಅದರ ರೇಟು 13,550 ರೂಪಾಯಿ ಇದೆ ಪರ್ ಗ್ರಾಮ್ಗೆ. 24 ಕ್ಯಾರೆಟ್ದು 14,228 ರೂಪಾಯಿ ಇದೆ. ನಾವು ಆಭರಣ ಚಿನ್ನವನ್ನೇ ಯಾವಾಗಲೂ ಲೆಕ್ಕಕ್ಕೆ ಹಿಡಿಯೋದ್ರಿಂದ ಅದು 13,500 ಅಂತ ಇಟ್ಕೊಳ್ಳೋಣ. ಅಂದರೆ 1,35,000 ರೂಪಾಯಿ 10 ಗ್ರಾಮ್ಗೆ ಒಂದು ತೊಲಾಗಿ. ಇದು ಇವತ್ತಿರುವಂಥ ದರ. ಇತ್ತೀಚಿನ ದಿನಗಳಲ್ಲಿ ಕಂಡಂಥ ಇಳಿತ ಇದು. ಒಂದು ಸಂದರ್ಭ ಇತ್ತು, ನವಂಬರಿಂದ 2025 ನವಂಬರಿಂದ ಮಾರ್ಚ್ವರೆಗೂ, ಅಂದರೆ ಯುದ್ಧ ಶುರುವಾಗುವ ಹಂತದವರೆಗೂ ಚಿನ್ನದ ದರದಲ್ಲಿ ಇನ್ನಿಲ್ಲದ ಹಾಗೆ ಜಿಗಿತವನ್ನು ನಾವು ಕಂಡ್ವಿ, ನೆಗೆತವನ್ನು ನಾವು ಕಂಡ್ವಿ. ಇದ್ದಕ್ಕಿದ್ದ ಹಾಗೆ ಪ್ರತಿ ದಿವಸ ತುಂಬ ಫ್ಲಕ್ಚುಯೇಷನ್ ಇರ್ತಿತ್ತು, ಏರುಗತಿಯಲ್ಲೇ ಮಾರುಕಟ್ಟೆ ಇರ್ತಾ ಇತ್ತು, ಚಿನ್ನದ ರೇಟ್ ಪ್ರತಿ ದಿವಸ ಏರ್ತಾ ಇತ್ತು. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗತ್ತೆ. ಮೊದಲೇದಾಗಿ ಯುದ್ಧದ ಬಗ್ಗೆ ಒಂದು ವಿಷಯವನ್ನು ನಾವು ತಿಳ್ಕೊಬೇಕು. ಏನಂತಂದರೆ, ಅಮೆರಿಕ ಯಾವತ್ತೂ ಯುದ್ಧವನ್ನು ಗೆಲ್ಲಲಿಕ್ಕೆ ಮಾಡೋದಿಲ್ಲ. ಅದು ಯುದ್ಧವನ್ನು ಮಾಡೋದು ಜಗತ್ತು ತನ್ನ ಕಡೆ ಆಕರ್ಷಿತಗೊಳ್ಳಿ ಮತ್ತು ಡಾಲರ್ನ ಬೆಲೆಯನ್ನು ಸ್ಥಿರಗೊಳಿಸಲಿಕ್ಕೋಸ್ಕರ ಮತ್ತು ಡಾಲರ್ಗೆ ಬೇಡಿಕೆ ಬರಲಿಕ್ಕೋಸ್ಕರ ಅದು ಯುದ್ಧವನ್ನು ಮಾಡುತ್ತದೆ ಮತ್ತು ತನ್ನ ಆರ್ಥಿಕತೆಯನ್ನು ಹೇಗಾದರೂ ಮಾಡಿ ಸರಿಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತೆ. ತನ್ನ ಮುಗ್ಗಟ್ಟಿನ ಹೊಡೆತದಿಂದ ಬಚಾವಾಗಲಿಕ್ಕೆ ಯುದ್ಧವನ್ನು ಮಾಡುತ್ತದೆ. ಈ ಬಾರಿ ಯುದ್ಧದಲ್ಲಿ ಲಾಭ ಆಗಿದ್ದು ಇಬ್ಬರಿಗೆ. ಒಂದು, ಇರಾನ್ ತನ್ನ ಶಕ್ತಿಯನ್ನು ಪ್ರದರ್ಶಿಸ್ತು, ಹೋರಾಟ ಮಾಡ್ತು, ದೇಶದ ಆಂತರಿಕವಾಗಿ ಭಾಳ ದೊಡ್ಡ ಮಟ್ಟದ ನಷ್ಟ ಆಗಿರಬಹುದು, ಆದರೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸ್ತು, ಯುದ್ಧವನ್ನು ಗೆದ್ದು. ಯಾರು ಏನೇ ಹೇಳಿದ್ರು ಅದು ಸೋತಿದೆ ಅಂದರೆ ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇವತ್ತಿಗೂ ಕೂಡ ಹಾರ್ಮೋಸ್ ತನ್ನ ಸ್ವಾಮ್ಯ ಅನ್ನುವುದನ್ನು ಸ್ಥಾಪಿಸಿಬಿಡ್ತು. ಇಲ್ಲಿವರೆಗೂ ಯಾವುದು ಅಂತಾರಾಷ್ಟ್ರೀಯ ವಾಟರ್, ಇಂಟರ್ನ್ಯಾಷನಲ್ ವಾಟರ್ ಅಂತ ಯಾವುದು ಕರಿತಿದ್ವೋ, ಈಗ ನಮ್ಮ ಸ್ವಾಮ್ಯ ಅದು ಅನ್ನುವುದನ್ನು ಅದು ಪ್ರತಿಪಾದಿಸ್ತು, ಬಹಳಷ್ಟು ಮಟ್ಟಿಗೆ ಅದನ್ನು ಸಾಧಿಸಿ ತೋರಿಸ್ತು. ಇವತ್ತು 15 ಹಡಗುಗಳು ಭಾರತಕ್ಕೆ ಬಂದು. ಎಂಥ ಸಂತೋಷ, ಎಂಥ ಸಮಾಧಾನ ಅಂತಂದರೆ, ಈ ರೀತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಜಗತ್ತು ತೀರಾ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭ ಅದು. ಎರಡನೇದಾಗಿ ಅಮೇರಿಕ ಗೆತ್ತು. ಅಮೇರಿಕ ಸೋತ್ಯು ಅನ್ನೋಕ್ಕಿಂತ ಗೆತ್ತು ಅಂತ ಹೇಳ್ಬೋದು. ಇದು ಮಾನಭಂಗ ಆಗಿರ್ಬೋದು, ಮುಜುಗರ ಆಗಿರ್ಬೋದು, ಅಂತಾರಾಷ್ಟ್ರೀಯವಾಗಿ ನ್ಯಾಟೋ ದೇಶಗಳು ಇದರ ಜೊತೆ ನಿಲ್ಲಾರದೆ ಏಕಾಂಗಿ ಆಗಿರಬಹುದು. ಆದರೆ ತನ್ನ ಡಾಲರನ್ನು ವಾಪಸ್, ತನ್ನ ಬೇಡಿಕೆಯನ್ನು ತರಿಸಿಕೊಳ್ಳುವುದರಲ್ಲಿ ಅದು ಯಶಸ್ವಿ ಆಯಿತು. ಒಂದು ವಿಷಯವನ್ನು ನಾವು ತುಂಬ ಚೆನ್ನಾಗಿ ನೆನ್ಪಿಡ್ಬೇಕೇನಪ್ಪ ಅಂತಂದರೆ, ಯಾವಾಗ ಡಾಲರ್ ರೇಟ್ ಏರತ್ತೋ ಆವಾಗ ಚಿನ್ನದ ದರ ಕುಸಿಯತ್ತೆ. ಯಾವಾಗ ಡಾಲರ್ ಕೆಳಗಡೆ ಬೀಳಲಿಕ್ಕೆ ಶುರು ಆಗುತ್ತೋ ಜಗತ್ತು ಚಿನ್ನದ ಕಡೆ ಆಕರ್ಷಿತಗೊಳ್ಳುತ್ತೆ. ಭಾರತದ ಮಟ್ಟಿಗೆ ಚಿನ್ನ ಅನ್ನೋದು ಒಂದು ಭಾವನಾತ್ಮಕ ಅಂಶ. ಚಿನ್ನ ಎನ್ನುವುದು ಒಂದು ಆಪಧನ. ಚಿನ್ನ ಎನ್ನುವುದು ನಮ್ಮನ್ನು ಬದುಕಿಸಬಲ್ಲಂಥ ಸುವರ್ಣವಾದಂಥ ವಸ್ತು ಅಂತ ನಾವು ಭಾವಿಸ್ತೀವಿ. ಇದು ನಮ್ಮ ಪ್ರತಿಷ್ಠೆಯ ಸಂಕೇತವೂ ಹೌದು, ಸಂದರ್ಭ ಬಂದಾಗ ನಮಗೆ ಸಂಕಷ್ಟವನ್ನು ನಿವಾರಣೆ ಮಾಡುವಂಥ ವಸ್ತುವೂ ಹೌದು. ಹೀಗಾಗಿ ಜಗತ್ತಿನಲ್ಲಿ ಭಾರತದಲ್ಲಿ ಹಳದಿ ಲೋಹಕ್ಕೆ ವಿಶೇಷವಾದಂಥ ಆದ್ಯತೆ ಇರುತ್ತೆ. ಭಾರತೀಯರು ಯಾವಾಗಲೂ ಭೌತಿಕವಾದ ವಸ್ತುಗಳ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ತೋರಿಸ್ತಾರೆ. ಅವ್ರಿಗೆ ಕ್ರಿಪ್ಟೋ ಕರೆನ್ಸಿ ಅಂದರೆ ಒಪ್ಪಿಗೆ ಆಗೋದಿಲ್ಲ. ಅದೆಲ್ಲೋ ಗಾಳಿಯಲ್ಲಿರುತ್ತೆ, ಯಾವುದೋ ಸಿಸ್ಟಮ್ನಲ್ಲಿ ಕಾಣುತ್ತೆ, ನಾವನ್ನು ಒಪ್ಕೊಳ್ಳೋದಿಲ್ಲ ಅಂತಾರೆ. ಕ್ರಿಪ್ಟೋ ಕರೆನ್ಸಿ ಇವತ್ತು ಡೊನಾಲ್ಡ್ ಟ್ರಂಪ್ನ ಹೆಂಡತಿ ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ನಾಳೆ ಇನ್ನೊಬ್ಬ ಅಧ್ಯಕ್ಷ ಬರ್ತಾನೆ, ಆತ ನಮ್ಮದು ಕ್ರಿಪ್ಟೋ ಕರೆನ್ಸಿ ಅಂತಾರೆ. ಅದರ ಖಚಿತತೆಯ ಬಗ್ಗೆ, ಶಾಶ್ವತವಾಗಿ ಅದಿರುತ್ತೆ ಅನ್ನೋದನ್ನು ನಾವು ನಂಬೋದಿಲ್ಲ. ನಾವು ನಂಬೋದು ಎರಡೇ ಎರಡು. ಒಂದು ಚಿನ್ನ, ಆಪಧನ. ಎರಡನೇದು ಜಮೀನು, ರಿಯಲ್ ಎಸ್ಟೇಟ್, ಭೂಮಿ ಮತ್ತು ಚಿನ್ನವನ್ನು ನಂಬಿಕೊಂಡು ಭಾರತದ ಆರ್ಥಿಕತೆ, ಭಾರತದ ಮಧ್ಯಮವರ್ಗೀಯರು, ಭಾರತದ ಶ್ರೀಮಂತರು ಎಲ್ಲರೂ ನಿರ್ಭರಗೊಂಡಿರ್ತಾರೆ. ಜಗತ್ತಿನಲ್ಲಿ ನಮ್ಮದು ಭಾರತ ದೇಶ ಹೇಗಿದೆ ಅಂದರೆ, ನಮ್ಮದು ನೆಟ್ ಇಂಪೋರ್ಟಿಂಗ್ ನೇಷನ್ ಅಂತ ನಮ್ಮದು ಕರೀತಾರೆ. ನಾವು ಇಂಪೋರ್ಟಿಂಗ್ ನೇಷನ್. ನಾವು ಬಹಳಷ್ಟು ವಸ್ತುಗಳನ್ನ ನಾವು ಆಮದು. ಉದಾಹರಣೆಗೆ ಚಿನ್ನ, ನಾವು ಗಣಿಯಿಂದ ತೆಗೆದು ಭಾರತದ ಬೇಡಿಕೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಅದನ್ನ ಆಮದು ಮಾಡ್ಕೋತೀವಿ. ನಮ್ಮ ಭಾರತದ ಎಕಾನಮಿ, ನಾವು ನೋಟನ್ನು ಪ್ರಿಂಟ್ ಮಾಡೋದು,
ಅದರ ಅನುಪಾತದಲ್ಲಿರುತ್ತೆ. ನಮ್ಮ ರಿಸರ್ವ್ ಬ್ಯಾಂಕ್ನಲ್ಲಿ ಎಷ್ಟು ಚಿನ್ನ ಇದೆಯೋ ಅದಕ್ಕೆ ಅನುಗುಣವಾಗಿ ನಾವು ಭಾರತದ ಕರೆನ್ಸಿಯನ್ನು, ನೋಟ್ಗಳನ್ನು ಪ್ರಿಂಟ್ ಮಾಡ್ತೀವಿ. ಏಕೆಂದರೆ ಹಣದುಬ್ಬರ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ. ಹಾಗೆ ಅಮೇರಿಕ ಹಾಗಿಲ್ಲ, ಅಲ್ಲಿ ಪೇಪರ್ ಕರೆನ್ಸಿ. ಅಲ್ಲಿ ನಿಕ್ಸನ್ ಬಂದ ಮೇಲೆ ಏನು ಮಾಡಿದರು ಅಂತಂದರೆ, ಅವರು ದೇಶದ ಅಗತ್ಯತೆಗೆ ಅನುಗುಣವಾಗಿ ಅವ್ರು ನೋಟನ್ನು ಪ್ರಿಂಟ್ ಮಾಡುವಂಥ ಒಂದು ಪೇಪರ್ ಕರೆನ್ಸಿಯ ಒಂದು ಹೊಸ ಆರ್ಥಿಕತೆಯನ್ನು ಶುರು ಮಾಡಿದರು. ಅದನ್ನು ನಂಬಿಕೊಂಡು ಜಗತ್ತು ಇವತ್ತಿಗೂ ಇದೆ. ಅದ್ರ ಬಗ್ಗೆ ನಂಗೆ ಭಾಳ ದೊಡ್ಡ ಅಚ್ಚರಿ ಇದೆ. ನಾನೊಬ್ಬ ಎಕನಾಮಿಸ್ಟ್ ಅಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡೋದಿಲ್ಲ. ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ನಾನು ಇವತ್ತಿನ ಮಾರುಕಟ್ಟೆ ನಾನು ಅಧ್ಯಯನ ಮಾಡಿರೋ ಪ್ರಕಾರ ತಮ್ಮೆದುರಿಗೆ ಸಾದರಪಡಿಸ್ತಾ ಇದ್ದೇನೆ. ಅಮೇರಿಕೆಯ ವ್ಯವಸ್ಥೆ ಹೇಗಿದೆ? ಅಮೇರಿಕೆಯಲ್ಲಿ ಇವತ್ತಿನ ದಿವಸ ನ್ಯಾಚುರಲ್ ಗ್ಯಾಸ್, ಅವರೇನು ಪೆಟ್ರೋಲ್ ಬಂಕ್ ಗ್ಯಾಸ್ ಸ್ಟೇಷನ್ಸ್ ಅಂತಾರೋ, $3.5 ಇದ್ದದ್ದು ಪರ್ ಗ್ಯಾಲನ್. ಅಲ್ಲಿ ಗ್ಯಾಲನ್ ಲೆಕ್ಕದಲ್ಲಿ, ನಾವು ಹೆಂಗೆ ಲೀಟರ್ ಲೆಕ್ಕದಲ್ಲಿ ಹಾಕ್ತೇವೆ ಹಂಗೆ ಅವ್ರು ಗ್ಯಾಲನಲ್ಲಿ ಹಾಕ್ತಾರೆ. 3.5 ಇದ್ದದ್ದು ಇವತ್ತು $7 ಪರ್ ಗ್ಯಾಲನ್ ಆಗಿದೆ. $3.5 ಪರ್ ಗ್ಯಾಲನ್ ಇತ್ತು. 70% ಏರಿದೆ. ಎರಡನೇದ್ದು, ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಯಾರು ಮನೆ ಬಾಡಿಗೆ ತೆಗೆದುಕೊಳ್ಳೋದಕ್ಕಿಂತ ಖರೀದಿಯಲ್ಲಿ ಅಲ್ಲಿಯ ಜನ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ. ಮನೆ ಬಾಡಿಗೆ ಕೊಡೋದಕ್ಕಿಂತ ಖರೀದಿ ಮಾಡಿಬಿಡೋಣ. ಯಾಕೆ ಅಂತಂದರೆ ಅಲ್ಲಿ ಸಿಸ್ಟಮ್ ಹೆಂಗಂದ್ರೆ, ಫೆನ್ನಿ ಮ್ಯಾಕ್ಡೋ ಮಾರ್ಟ್ಗೇಜ್ ಕಂಪ್ನಿಗಳೇನಿದಾವೆ ಆ ಕಂಪ್ನಿಗಳು ಈ ಮನೆಯ ಇನ್ಶೂರೆನ್ಸನ್ನು ನೋಡ್ಕೋತವೆ, ಇಂಟ್ರೆಸ್ಟನ್ನು. ಅಲ್ಲಿ EMI ಕಟ್ಟಬೇಕಾದಾಗತ್ತೆ ಇರೋದಿಲ್ಲ, ಇಂಟ್ರೆಸ್ಟ್ ಕಟ್ಟಿದರೆ ಸಾಕು. ಈಗ ಸ್ಥಿತಿ ಹೇಗಿದೆ ಅಂದರೆ, ಇನ್ಫ್ಲೇಷನ್ ಯಾವ ರೀತಿ ಏರಿದೆ ಅಲ್ಲಿ ಅಮೆರಿಕೆಯಲ್ಲಿ ಅಂತಂದರೆ, ಸರಿದೂಗಿಸಲಿಕ್ಕೆ ಆಗಲಾರದ ಸ್ಥಿತಿಗೆ ಅಲ್ಲಿ ಆರ್ಥಿಕತೆ ಹೊರಟೋಗಿದೆ. ಯಾವ ಅಮೇರಿಕೆಯ ನಿವಾಸಿ, ಭಾರತೀಯನೇ ಇರ್ಬೋದು, ಅಲ್ಲಿರುವಂಥ ವ್ಯಕ್ತಿ ಇರ್ಬೋದು, $12,250 $1,800 ಕಟ್ತಾ ಇದ್ರು, ಅವರು ಇನ್ನು ಮುಂದೆ ಎಷ್ಟು ಕಟ್ಟಬೇಕಾಗುತ್ತೆ? $2,500 $3,000 ಕಟ್ಟಬೇಕಾಗತ್ತೆ. $5 ಲಕ್ಷ ಒಂದು ಮನೆಯನ್ನು ಕೊಂಡುಕೊಂಡಿದ್ರೆ ಅದು ಸರಿದೂಗಿಸಲಿಕ್ಕೆ ಆಗಲಾರದ ವಿಚಾರ. ಹಾಗಾದರೆ ಏನಾಗತ್ತೆ? ಕಾಲಾಂತರದಲ್ಲಿ ಸುಮಾರು 6-8 ತಿಂಗಳ ಒಳಗಡೆ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಆ ಸ್ಟಾಕ್ ಮಾರ್ಕೆಟು ಇನ್ನಿಲ್ಲದ ಹಾಗೆ ಕುಸಿತವನ್ನು ಕಾಣುತ್ತೆ. ಯಾವ ಮಟ್ಟಿಗೆ ಕುಸಿತ ಕಾಣುತ್ತೆ ಅಂತಂದರೆ, ರಿಸೆಷನ್ ಒಂದು ಕಡೆ ಇಟ್ಬಿಡಿ, ಅಲ್ಲಿಯ ಇಂಟ್ರೆಸ್ಟ್ ರೇಟು ದಿಕ್ಕಾಪಾಲಾಗಿ ಹೋಗುತ್ತೆ. ಎರಡನೇದು, ಯಾರು ಈ ರೀತಿ ಮನೆಗಳನ್ನು ಕೊಂಡ್ಕೊಂಡಿದ್ರಲ್ಲ, ಬಾಡಿಗೆಯ ಬದಲಿ ಮನೆ ಖರೀದಿ ಮಾಡಿಬಿಡ್ತೀನಿ, ಅದನ್ನು ಮಾರ್ಟ್ಗೇಜ್ ಕಂಪ್ನಿಗಳು ನೋಡ್ಕೋತವೆ, ಇನ್ಶೂರೆನ್ಸು ಅದೇ ನೋಡ್ಕೋತವೆ ಅಂತ ಇದ್ರಲ್ಲ, ಅವರಿಗೆ ತಮ್ಮ ಸಂಬಳಕ್ಕೆ ಅದನ್ನು ಸರಿದೂಗಿಸಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ? ಇದೆಲ್ಲದರ ಮೇಲೆ ಭಾರತದ ಚಿನ್ನದ ದರ ತೀರ್ಮಾನ ಆಗತ್ತೆ. ಹಾಗಾದರೆ ಭಾರತದಲ್ಲಿ ಚಿನ್ನದ, ಈಗ ನೋಡಿ, ಈ ನಮ್ಮ ದೇಶದ ಒಂದು ಆರ್ಥಿಕತೆಯನ್ನು ಸ್ವಲ್ಪ ಮಧ್ಯಮ ವರ್ಗೀಯರ ಬಗ್ಗೆ, ಜಗತ್ತಿನ ಎಲ್ಲ ದೇಶಗಳು ಕೂಡ ಆ ದೇಶದ ಬಡವರ ಬಗ್ಗೆಯೇ ಮಾತಾಡ್ತವೆ ವಿನಃ ಆ ದೇಶದ ಮಧ್ಯಮ ವರ್ಗೀಯರ ಬಗ್ಗೆ ಯಾವ ದೇಶನೂ ಮಾತಾಡೋದಿಲ್ಲ. ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ. ಭಾರತದಲ್ಲಿ ಮಧ್ಯಮ ವರ್ಗೀಯರು ಇರೋದು ಕೇವಲ ಮತ್ತು ಕೇವಲ ಟ್ಯಾಕ್ಸ್ ಕಟ್ಟಲಿಕ್ಕೆ ಮಾತ್ರ. ಇವರು ಭಯಸ್ಥರು, ಕಾನೂನುಬದ್ಧವಾಗಿರೋರು, ಎಲ್ಲವನ್ನೂ ಕೂಡ ವೈಟ್ ಮನಿನಲ್ಲಿ ವ್ಯವಹಾರ ಮಾಡೋರು, ಬ್ಲ್ಯಾಕ್ ದಂಧೆಗೆ ಹೆದರುವವರು, ದೇಶದ ಆರ್ಥಿಕತೆಗೆ ಅತಿ ದೊಡ್ಡದಾದ ಕೊಡುಗೆ ಕೊಡೋರು ಈ ದೇಶದ ಮಧ್ಯಮ ವರ್ಗೀಯರು. ಮಧ್ಯಮ ವರ್ಗೀಯರ ಸ್ಥಿತಿ ಈ ದೇಶದಲ್ಲಿ ಹೆಂಗಿದೆ? ಉದಾಹರಣೆಗೆ ಟೆಕ್ನೋಕ್ರಾಟ್ಸ್ನ ತಗೋಣ. ನಮ್ಮ ಮಕ್ಕಳು ನಾವು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾ ಇದ್ದೀವಿ. ಈ ಮಿಡ್ಲ್ ಕ್ಲಾಸ್ ಅಂತಿದೆಯಲ್ಲ, ಈ ಪ್ಯಾಕೇಜ್ ಹೆಂಗಿದೆ? ಈಗ ಕಾಲೇಜುಗಳಿಗೆ ಕ್ಯಾಂಪಸ್ ಇಂಟರ್ವ್ಯೂಗೆ ಅಂತ ಹೋಗ್ತಾರೆ. ಆಫರ್ ಎಷ್ಟು ಕೊಡ್ತಾ ಇದ್ದಾರೆ? ಕಳೆದ 7-8 ವರ್ಷಗಳಿಂದ ಇಲ್ಲಿವರೆಗೂ 3.5-6 ಲಕ್ಷದವರೆಗೂ ಆಫರ್ ಕೊಡ್ತಾರೆ. ಅಂದರೆ ತಿಂಗಳಿಗೆ ಒಂದು 30,000 ಸಂಬಳ, ಇಲ್ಲ 50,000-55,000 ಸಂಬಳದ ರೇಂಜ್ನಲ್ಲಿ ಇದೆ. ಅದು 3.5 ಪರ್ ಆ್ಯನಮ್, 3.5 lakhs to 6 lakhs, 3.5 ಲಕ್ಷದಿಂದ 6 ಲಕ್ಷದವರೆಗೂ. ಅಲ್ಲಿಗೆ ಒಂದು 50,000 ಆತನ ಸಂಬಳ ಅಂತ ತಿಳ್ಕೊಳ್ಳಿ. ಇದು ಕಳೆದ 7-8 ವರ್ಷಗಳಿಂದ ಹಾಗೇ ಇದೆ. ಆದರೆ ನಮ್ಮ ರೂಪಾಯಿಯ ಮೌಲ್ಯ ಕುಸಿಯುತ್ತಿದೆ, ಹಣದುಬ್ಬರ ಹೆಚ್ಚಾಗಿದೆ, ನಮ್ಮ ಬೇಡಿಕೆಗಳಿಗೆ ನಮ್ಮ ಅಗತ್ಯಗಳಿಗೆ ತಕ್ಕ ಹಾಗೆ ನಮ್ಮ ವರಮಾನ ಬರ್ತಾ ಇಲ್ಲ. ಇನ್ನು ಹೈಯರ್ ಬ್ರ್ಯಾಕೆಟ್ ಅಂತಿದೆಯಲ್ಲ, 35 lakhs ಆ್ಯಂಡ್ ಅಬೋವ್ ತೊಗೊಳ್ಳೋವಂಥ, ಏನಾಗಿದೆ ನಮ್ಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ಕೊಳ್ಳೋ ಸಂಬಳ ತಿಂಗಳಿಗೆ 5 ಲಕ್ಷ ಅಂತ ಎಲ್ಲರೂ ಬ್ಲ್ಯಾಂಕಾಗಿ ಆಲೋಚನೆ ಮಾಡ್ತಾರೆ. ನಿಮಗೇನ್ರಿ ನಿಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರು? 3% ಮಾತ್ರ ಆ ರೀತಿಯ ಪ್ಯಾಕೇಜ್ ತೊಗೊಳ್ಳೋರು. 35 lakhs ಆ್ಯಂಡ್ ಅಬೋವ್ ಪರ್ ಆ್ಯನಮ್, ಅಂದರೆ ತಿಂಗಳಿಗೆ 3 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಸಂಬಳ ತೆಗೆದುಕೊಳ್ಳುವವರ ಸಂಖ್ಯೆ ಕೇವಲ ಮತ್ತು ಕೇವಲ 3%ಗಿಂತ ಜಾಸ್ತಿ ಅವರಿಲ್ಲ. ಈ ಜನ ಇದಾರಲ್ಲ, ಈ ಜನರ ಬೇಡಿಕೆಗಳು ಜಾಸ್ತಿ ಇದ್ದಾವೆ, ಮಧ್ಯಮ ವರ್ಗೀಯರ ಬೇಡಿಕೆಗಳು. ಅದಕ್ಕನುಗುಣವಾಗಿ ನಮ್ಮಲ್ಲಿ ಆರ್ಥಿಕತೆ ಇಲ್ಲ.
ಅಂದರೆ ನಮ್ಮ ಆಮದನಿ ಇಲ್ಲ, ಇನ್ಕಮ್ ಇಲ್ಲ. ಅವಾಗೇನಾಗತ್ತೆ, ಇದ್ದಂಥ ಚಿನ್ನವನ್ನು ಅಡವಿಡಬೇಕಾಗತ್ತೆ ಅಥವಾ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ದರದ ಮೇಲೆ ನಮ್ಮ ಬದುಕು ನಡೀತಾ ಇರ್ತದೆ. ಅವರಿಗೆ 10,000 ರೂಪಾಯಿ ಚಿನ್ನದ ರೇಟ್ ಜಾಸ್ತಿ ಆದರೆ ಭಾಳ ದೊಡ್ಡ ಮಟ್ಟ ಅನಿಸ್ಬಿಡುತ್ತೆ. ನಾನು ಚಿನ್ನಕ್ಕನುಗುಣವಾಗಿ ಎಲ್ಲವನ್ನು ಮಾತಾಡ್ತಾ ಇದ್ದೀನಿ. ಉಳಿದ ಬೆಲೆ ಏರಿಕೆ, ಪೆಟ್ರೋಲ್ ರೇಟು, ನರೇಂದ್ರ ಮೋದಿ ಅದೆಲ್ಲ ಬಿಟ್ಟುಬಿಡಿ. ಆರ್ಥಿಕತೆ ಸ್ಪಷ್ಟವಾಗಿ ಕೇವಲ ಆರ್ಥಿಕತೆಯ ಬಗ್ಗೆ ಮಾತಾಡೋಣ. ಹಾಗಾದರೆ ಒಂದು ಸಲ ಅಮೇರಿಕೆಯ ಸ್ಟಾಕ್ ಮಾರ್ಕೆಟ್ 7ರಿಂದ 8 ತಿಂಗಳು ಅಂದರೆ ಬೈ ಡಿಸೆಂಬರ್ ಜನವರಿ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆದ ತಕ್ಷಣ ಏನಾಗುತ್ತೆ? ಕ್ರ್ಯಾಶ್ ಆದ ತಕ್ಷಣ ಎಲ್ಲರೂ ಅಲ್ಲಿ ಲಿಕ್ವಿಡೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಶೇರುಗಳನ್ನು ಮಾರಾಟ ಮಾಡಲಿಕ್ಕೆ ಶುರು, ಪ್ಯಾನಿಕ್ ಸೆಲ್ಲಿಂಗ್ ಶುರು ಆಗುತ್ತೆ. ಆ ದುಡ್ಡನ್ನು ಎಲ್ಲಿ ಹಾಕಬೇಕು? ಜಗತ್ತಿನೆಲ್ಲರೂ ಮತ್ತೆ ಚಿನ್ನದ ಕಡೆ ವಾಲ್ತಾರೆ, ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಈಗ ಇರುವ ದರ ಇನ್ನಷ್ಟು ಸ್ವಲ್ಪ ಕೆಳಗಿಳಿಯುತ್ತೆ. ಎಲ್ಲಿವರೆಗೂ ಬರುತ್ತೆ ಅಂದರೆ 1,25,000 ರೂಪಾಯಿವರೆಗೂ ಇದು ಇನ್ನೂ ಕೆಳಗಿಳಿಯುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿದ್ದಾವೆ. ಹಾಗೆ ಹೇಳಿದ್ರೆ ಅಚ್ಚರಿ ಪಡಲೇಬೇಕಾಗಿಲ್ಲ. ಆದರೆ ಇದು ಮುಂದೆ ಹೋಗಿ 1 ವರ್ಷದ ಅವಧಿಯಲ್ಲಿ 2.5 ಲಕ್ಷಕ್ಕೆ ಹೋದರೂ ನೀವು ಅಚ್ಚರಿ ಪಡಬೇಕಾಗಿಲ್ಲ. ಈಗ ಚಿನ್ನವನ್ನು ಕರಗಿಸಿ ಡಾಲರ್ ಕೊಂಡುವಂಥ ಒಂದು ದೊಡ್ಡದಾದಂಥ ಷಡ್ಯಂತ್ರ ಯುದ್ಧದ ರೂಪದಲ್ಲಿ ನಡೀತೀಗ. ಎಲ್ಲರೂ ಫಾರಿನ್ ರಿಸರ್ವ್ ಕಾಪಾಡಿಕೊಳ್ಳಿಕ್ಕೆ ನೋಡಿದರು. ಭಾರತ ಅಮೇರಿಕೆಯಿಂದ LNGC ಎಲ್ಲನೂ ಖರೀದಿ ಮಾಡಲಿಕ್ಕೆ ಶುರು ಮಾಡ್ತು. ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಮಗೆ ಅಮೇರಿಕೆಯಿಂದ ಇಂಪೋರ್ಟ್ ಮಾಡ್ಕೋಬೇಕಾದ ಅನಿವಾರ್ಯತೆ ಬಂತು. ಚಿನ್ನವೂ ಕೂಡ ಆಮದಾಗುವ ವಸ್ತುವೆ. ಹೀಗೆಲ್ಲ ಇದ್ದು ತನ್ನ ಸ್ಥಿರತೆಯನ್ನು ಅಮೇರಿಕ ಕಾಪಾಡಿಕೊಳ್ತು. ಆದರೆ ಹಣದುಬ್ಬರವನ್ನು ಇಳಿಸ್ಲಿಕ್ಕೆ ಸಾಧ್ಯ. 2 ಫ್ಯಾಕ್ಟರ್ನಲ್ಲಿ ಫೇಲ್ ಆಗಿದ್ದಾರೆ ಅವರು. ಮೊನ್ನೆ ಜುಲೈ 4ಕ್ಕೆ ದೊಡ್ಡ ಭಾಷಣ ಮಾಡಿಬಿಟ್ಟ ಈತ ಡೊನಾಲ್ಡ್ ಟ್ರಂಪ್. ಏನಂತ? 250 ವರ್ಷ ಆಯಿತು ನಾವು ಸ್ವತಂತ್ರಗೊಂಡು, ದೇಶ ಅಲ್ಲಿ ಹೋಗ್ತಾ ಇದೆ, ಮಗ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ಅಂತ ದೊಡ್ಡ ಪೋಕಾಕಿ ಮಾತಾಡ್ದ. ಆದರೆ ವಾಸ್ತವವಾಗಿ ಅಲ್ಲಿರುವಂಥ ನಿರುದ್ಯೋಗ, ಅಲ್ಲಿರುವಂಥ ಹಣದುಬ್ಬರ ತೂಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿಯ ಜನರಿಗೆ ಜೀವಮಾನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. 70% ರೇಟ್ಗಳು ಏರಿದ್ದಾವೆ, ಸಂಬಳಗಳು ಏರಿಲ್ಲ, ಉದ್ಯೋಗಗಳೇ ಸೃಷ್ಟಿ ಆಗ್ತಾ ಇಲ್ಲ. ಒಂದು ದೊಡ್ಡ ಗೊಂದಲ ಜಗತ್ತಿನಲ್ಲಿ ನಿರ್ಮಾಣ ಆಗಿದೆ. ಅದೇನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಎಲ್ಲ ಕೆಲಸಗಳು ಹೊರಟು ಹೋಗ್ತವೆ, ಅದಕ್ಕೆ ಬೇಕಾದ ಪರಿಣತಿ ಇದ್ದವರು ಮಾತ್ರ ಉಳ್ಕೋತಾರೆ ಅನ್ನುವಂಥ ಒಂದು ದೊಡ್ಡದಾದಂಥ ಗೊಂದಲ ಜಗತ್ತಿನಲ್ಲಿ ನಿರ್ಮಾಣ ಆಗಿದೆ. ಅದು ಕೆಲವು ಕಡೆ ಫೇಲ್ ಆಗಿದೆ. ನಿನ್ನೆ ಮೆಟಾದವ್ರು ಹೇಳಿದರು, ನಾವು ವಾಪಸ್ ಎಲ್ಲರೂ ಕಿತ್ತಾಕಿದ್ವಿ, ಈಗ ನೋಡಿದರೆ ನಮ್ಮ ಕೆಲಸಗಳೇ ನಡೀತಾ ಇಲ್ಲ, ನಾವು ಮತ್ತೆ ವಾಪಸ್ ಜನರನ್ನು ಕರೆಸಬೇಕಾಗತ್ತೆ ಅಂತೇಳಿ. $500 ಬಿಲಿಯನ್ ಪರ್ ವರ್ಷ, ಪ್ರತಿ ವರ್ಷ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಮೆರಿಕಾದಲ್ಲಿ, ಅಂದರೆ ಜಾಗತಿಕ ಮಟ್ಟದಲ್ಲಿ. ಅಂದರೆ ಈಗ ಜಗತ್ತು ಸಂಪೂರ್ಣವಾಗಿ ಆಕರ್ಷಿತಗೊಂಡಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ. ಅದರ ಮೇಲೆ ಉದ್ಯೋಗ ಇರಬೇಕಾ ಇರಬಾರ್ದು ಅನ್ನೋ ತೀರ್ಮಾನ ಆಗುತ್ತೆ. ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಪರಿಣತಿ ಹೊಂತಾರೋ ಅವ್ರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಉಳಿದವರು ಉದ್ಯೋಗಗಳನ್ನ ಕಳೆದುಕೋತಾರೆ ಅನ್ನುವಂಥ ಭಯ ಇದೆ. ಹೀಗಾಗಿ ಎಲ್ಲ ಕಂಪನಿಗಳು ಏನು ಮಾಡ್ತಾ ಇದ್ದಾವೆ, ಹೊಸ ನೇಮಕಾತಿಯನ್ನು ಮಾಡ್ತಾ ಇಲ್ಲ, ಸ್ಥಗಿತಗೊಳಿಸಿದ್ದಾರೆ, ಸ್ಟೇಟಸ್ ಕೋನಲ್ಲಿದೆ. ಇದ್ದವರ ಸಂಬಳವನ್ನು ಜಾಸ್ತಿ ಮಾಡ್ತಾ ಇಲ್ಲ. ಅವರು ಈಗಾಗಲೇ ಮನೆಗಳನ್ನು ಕೊಂಡ್ಕೊಂಡಿದ್ದಾರೆ, ಕಾರ್ಗಳನ್ನು ಕೊಂಡ್ಕೊಂಡಿದ್ದಾರೆ, ಮಾರ್ಟ್ಗೇಜ್ ಮಾಡಿದ್ದಾರೆ, ಇಂಟ್ರೆಸ್ಟ್ ಕಟ್ತಾ ಇದ್ದಾರೆ. ಅಸಲು EMI ಪ್ರಶ್ನೆ ಇಲ್ಲ. ಒಂದು ಸ್ಟೇಟೆಡ್ ಇನ್ಕಮ್, ಅಮೇರಿಕಾದಲ್ಲಿ ಸ್ಟೇಟೆಡ್ ಇನ್ಕಮ್ ಅಂತಿದೆ. ನಮ್ಮಲ್ಲಿ ಹೆಂಗೆ ಎಲ್ಲ ನೀವು ಬ್ಯಾಲೆನ್ಸ್ ಶೀಟ್ ತೊಗೊಂಡೋಗು, ನಿನ್ನ ಹಳೆ ರೆಕಾರ್ಡ್ ಕೊಡು, ಏನಿಲ್ಲ. ನಿನ್ನ ಇನ್ಕಮ್ ಎಷ್ಟಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಸಾಲವನ್ನು ಕೊಡ್ತಾರೆ. ಒಂದು ವೇಳೆ ನಿಂಗೆ ಸಾಲವನ್ನು ಕಟ್ಟಲಿಕ್ಕಾಗದ್ರೆ ಇನ್ನೊಂದು ಬ್ಯಾಂಕ್ ಬಂದು ಟೇಕ್ ಓವರ್ ಮಾಡುತ್ತೆ, ಅದು ನಿನ್ನ ಸಾಲವನ್ನು, ನಿನ್ನ ಬಡ್ಡಿಯನ್ನು ಕಟ್ಟಿ ಆ ಮನೆಯ ಆಸ್ತಿಯನ್ನು ಅಡವಿಟ್ಟುಕೊಂಡು ಅದು ಸಾಲವನ್ನು ಕೊಡುತ್ತೆ. ಇದು ಅಮೇರಿಕೆಯ ಎಕಾನಮಿ. ನಮ್ಮಲ್ಲಿ ಇದು ಸಾಧ್ಯವೇ ಇಲ್ಲ, ಅದು ಬೇರೆ ವಿಚಾರ, ಅದ್ರ ಬಗ್ಗೆ ನಮಗೆ ಮಾತಾಡೋದು ಬೇಡ. ಆದ್ದರಿಂದ ಈಗಿರುವಂಥ ಮಿಡ್ಲ್ ಕ್ಲಾಸ್ ಬ್ರಾಕೆಟ್ ಇದೆಯಲ್ಲ, ಅದು ನಿರಂತರವಾದ ಸಮಸ್ಯೆಯಲ್ಲಿ ನರಳೋದೆ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಚಿನ್ನವನ್ನು ಒಂದೋ ಲಾಕರ್ನಲ್ಲಿ ಇಡ್ತೀವಿ, ಚಿನ್ನವನ್ನು ಇಡಲಿಕ್ಕೆ ಬೇರೆ ಎಲ್ಲಿಯೂ ನಮಗೆ ನಂಬಿಕೆ ಇಲ್ಲ. ಲಾಕರ್ನಲ್ಲಿಟ್ಟರೂ ಕೂಡ ಡೂಪ್ಲಿಕೇಟ್ ಕೊಡ್ತಾರೆ ಅನ್ನುವಂಥ ದೊಡ್ಡದಾದಂಥ ಗೊಂದಲ ಕೆಲವು ದಿನಗಳ ಕಾಲ ಉಂಟಾಗಿತ್ತು ಭಾರತ ದೇಶದಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೂ ಆಗಿತ್ತು. ಆದ ಸಂದರ್ಭದಲ್ಲಿ ಏನಾಯಿತು ಅಂದರೆ, ವ್ಯಾಪಾರಸ್ಥರು ಏನು ಮಾಡಲಿಕ್ಕೆ ಶುರು ಮಾಡಿದರು, ಗೋಲ್ಡನ್ನು ತೊಗೊಂಡೋಗಿ ಪ್ಲೆಜ್ ಮಾಡೋದು, ಅದರ ಮೇಲೆ ಓವರ್ ಡ್ರಾಫ್ಟನ್ನು ತೊಗೊಳ್ಳೋದು. ನಮ್ಮಲ್ಲಿ ಸಾಲವನ್ನು ಅತಿ ದೊಡ್ಡ ಉದ್ಯಮಿಗೆ ಕೊಡ್ತಾರೆ, ಇಲ್ಲ ಸಣ್ಣ ಹಿಡುವಳಿದಾರ ಕೊಡು. ಮಧ್ಯಮವರ್ಗೀಯ ಬಿಸ್ನೆಸ್ ಮ್ಯಾನಿಗೆ ಸಾಲವೇ ಸಿಗೋದಿಲ್ಲ. ಆತನ ಸಾಲದ ಅಗತ್ಯತೆ ಇದೆ. ಯಾವುದೋ ಒಂದು ಆರ್ಡರ್ ಬಂದಿದೆ, ನನಗೊಂದು 35-40 ಲಕ್ಷ ಬೇಕು, ತಕ್ಷಣದಲ್ಲಿ ಸ್ಯಾಂಕ್ಷನ್ ಆಗೋದಿಲ್ಲ. ಅವಾಗ ಗೋಲ್ಡನ್ನು ಅಡವಿಟ್ಟು ಓಡಿ ತೊಗೊಂಡು ಅದರಲ್ಲಿ ಸಾಲ ತೆಗೆದುಕೊಳ್ಳುವ ವ್ಯವಸ್ಥೆ ಇದೆ. ಹೀಗಾಗಿ ಗೋಲ್ಡ್ ಅನ್ನೋದು ಯಾವತ್ತಿದ್ರೂ ಕೂಡ ನಮಗೆ ಆಪದ್ಧನವೇ ಆಗಿರೋದರಿಂದ ಯಾವಾಗ ಚಿನ್ನವನ್ನು ಖರೀದಿ ಮಾಡಬೇಕು? ಎಲ್ಲರೂ ನಾವೇನು ಭಾವಿಸ್ತೀವಿ ಅಂದರೆ, ಚಿನ್ನ ಯಾವಾಗ ಮಾರ್ಕೆಟ್ ಬೀಳುತ್ತಲ್ಲ ಆವಾಗ ಚಿನ್ನವನ್ನು ಖರೀದಿ ಮಾಡಬೇಕು.
ಕರೆಕ್ಟು. ಚಿನ್ನದ ರೇಟ್ ಬಿದ್ದಾಗ ಈಗ 135 ರೂಪಾಯಿ, 1,35,000 ಆಗಿದೆ. ಈಗ ಖರೀದಿ ಮಾಡಬೇಕು. ಯಾಕೆ ಇದು 158, 160ವರೆಗೆ ಹೋಗಿತ್ತು. ಖರೀದಿ ಮಾಡು. ರೇಟ್ ಏರಿದಾಗಲೂ ಖರೀದಿ ಮಾಡಬೇಕು. ಯಾಕೆ ಅಂದರೆ ಅದಕ್ಕಿಂತ ಜಾಸ್ತಿ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಚಿನ್ನಕ್ಕೆ ಮಾತ್ರ ಆ ರೀತಿಯಾದಂಥ ಸೌಲಭ್ಯ ಇದೆ, ಚಿನ್ನಕ್ಕೆ ಮಾತ್ರ ಆ ರೀತಿಯ ಆಕರ್ಷಣೆ ಇದೆ, ಚಿನ್ನಕ್ಕೆ ಮಾತ್ರ ಆ ರೀತಿಯಾದಂಥ ಮೌಲ್ಯ ಇದೆ ಜಾಗತಿಕ ಮಟ್ಟದಲ್ಲಿ. ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಅದಕ್ಕೆ ಅದರದೇ ಈ ಚಿನ್ನಕ್ಕೆ ಅದರದೇ ಆದಂಥ ಮೌಲ್ಯ ಇದೆ. ಹೀಗಾಗಿ ಚಿನ್ನ ಖರೀದಿ ಭಾರತೀಯರಿಗೆ ಯಾವತ್ತಿದ್ರೂ ಕೇವಲ ಭಾವನಾತ್ಮಕವಲ್ಲ, ಅಷ್ಟೇ ಅಲ್ಲ, ಅದು ಸ್ಥಿರತೆ ಕೂಡ. ಆದ್ದರಿಂದ ತಮ್ಮಲ್ಲಿದ್ದಾಗ 1 ಗ್ರಾಮ್ ತೊಗೊಳಿಕ್ಕಾದರೂ ಸಾಧ್ಯವಾದರೆ ತೆಗೆದುಕೊಳ್ಳಿ. ಏಕೆಂದರೆ ಮುಂದಿನ ವರ್ಷದ ಹೊತ್ತಿಗೆ ಅದು 2.5 ಲಕ್ಷಕ್ಕೆ ಹೋದರೆ ಅಚ್ಚರಿ ಪಡಬೇಡಿ. ಈ ಸಂಚಿಕೆಯನ್ನು ದಯವಿಟ್ಟು ಕಾಯ್ದಿರಿಸಿ ಸೇವ್ ಮಾಡಿ. ನಾನೂ ಗಮನಿಸ್ತೀನಿ, ನೀವು ಗಮನಿಸಿ. ನಮ್ಮ ಲೆಕ್ಕಾಚಾರ ಸರಿ ಇದ್ದರೆ ಮುಂದಿನ ನನ್ನ ದುಡ್ಡಿನ ಬಗ್ಗೆ ನಾನು ಮಾಡುವಂಥ ವಿಡಿಯೋವನ್ನು ಖಂಡಿತವಾಗಿ ನೀವು ಖಚಿತವಾಗಿ ನೋಡಿ ನಂಬಿಕೊಳ್ಳಬಹುದು. ನನಗಿರುವ ಪರಿಮಿತ ಜ್ಞಾನದಲ್ಲಿ ಹೇಳಿದಂಥ ಸಂಚಿಕೆ ಅಂತ ವಿನೀತವಾಗಿ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.